ಇನ್ನು ಭಾರತೀಯ ಸೇನಾಪಡೆಗೆ ಮತ್ತಷ್ಟು ಶಸ್ತ್ರಾಸ್ತ್ರಗಳ ಬಲ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಸೇನಾಪಡೆಗೆ ಶಕ್ತಿ. ರಕ್ಷಣಾ ಸಾಮಗ್ರಿಗಳ ಖರೀದಿಗೆ 40,000 ಕೋಟಿ ಅನುಮೋದನೆಯಾಗಿದೆ. 40,000 ಕೋಟಿ ರೂಪಾಯಿ ಬಿಡುಗಡೆಗೆ ಅನುಮೋದನೆ ಸಿಕ್ಕಿದೆ. ರಕ್ಷಣಾ ಸ್ವಾಧೀನ ಮಂಡಳಿಯಿಂದ ಅನುಮೋದನೆ ಸಿಕ್ಕಿದೆ. ತುರ್ತಾಗಿ ಅಗತ್ಯ ಶಸ್ತ್ರಾಸ್ತ್ರ ಖರೀದಿ ಮಾಡುವುದಕ್ಕೆ ಅನುಮತಿ ಸಿಕ್ಕಿದೆ. ಅದರಲ್ಲಿ ಡ್ರೋನ್ಗಳಾಗಿರ್ಬೋದು, ಹಾಗೆ ಕಾಮಿಕಾಜೆ ಡ್ರೋನ್ಗಳು, ಮಿಸೈಲ್ಗಳು, ಆರ್ಟಿಲರಿ ಗನ್ಗಳು, ಮದ್ದು ಗುಂಡುಗಳ ಖರೀದಿಗೆ ಹಣವನ್ನ ವಿನಿಯೋಗ ಮಾಡಲಾಗುತ್ತೆ. ಇದಾಗಲೇ ರಕ್ಷಣಾ ಸ್ವಾಧೀನ ಮಂಡಳಿಯಿಂದ ಅನುಮೋದನೆ ಕೂಡ ಸಿಕ್ಕಿದೆ. 40,000 ಕೋಟಿ ರೂಪಾಯಿಗಳು ಬಿಡುಗಡೆಗೆ ಅನುಮೋದನೆ ಸಿಕ್ಕಿದೆ. ಇದಾಗಲೇ ಇವುಗಳಿಂದ ಡ್ರೋನ್ಗಳ ತಯಾರಿ, ಹಾಗೆ ಕಾಮಿಕಾಜೆ ಡ್ರೋನ್ಗಳು, ಮಿಸೈಲ್ಗಳು, ಆರ್ಟಿಲರಿ ಗನ್ಗಳು ಇವೆಲ್ಲವೂ ಕೂಡ ಹೇಗೆ ಬಳಸಲಾಗುತ್ತೆ ಅನ್ನೋದನ್ನ ನಾವು ಇದಾಗಲೇ ನೋಡಿದ್ದೀವಿ. ಇವುಗಳ ಖರೀದಿಗೆ ಈ ಹಣವನ್ನು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ವಿನಿಯೋಗ ಮಾಡಲಾಗುತ್ತೆ. ಇದಾಗಲೇ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಅಲ್ಲಿಗೆ ಭಾರತೀಯ ಸೇನಾಪಡೆಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಆಪರೇಷನ್ ಸಿಂಧೂರ್ ಬಳಿಕ ಯಾವ್ಯಾವ ಮಿಸೈಲ್ಗಳು ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಶಕ್ತಿ ಸಾಮರ್ಥ್ಯ ಹೇಗಿದೆ, ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಆದಂತ ಒಂದು ಪಿಕ್ಚರ್ ಸಿಕ್ಕಿದೆ. ಇದೀಗ ರಕ್ಷಣಾ ಸಾಮಗ್ರಿಗಳ ಖರೀದಿಗೆ 40,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ಒಂದು ಕಡೆಯಲ್ಲಿ ನಮ್ಮಲ್ಲೇ ಎಕ್ಸ್ಪೋರ್ಟ್ ಮಾಡುವಂತ ಸಾಮರ್ಥ್ಯ ಹೆಚ್ಚಿಸಬೇಕು ಅನ್ನೋದಾಗಿ ರಕ್ಷಣಾ ಸಚಿವರು ಈ ಹಿಂದೆ ಮಾತನಾಡ್ತಾ ಇದ್ರು. ನಮ್ಮ ಟಾರ್ಗೆಟ್ ಏನು ಇನ್ನೊಂದು 2-3 ವರ್ಷಗಳಲ್ಲಿ ಅಂತ. ಮತ್ತೊಂದು ಕಡೆ ಇದೀಗ ಅನುಮೋದನೆ ಸಿಕ್ಕಿರೋದು ಶಸ್ತ್ರಾಸ್ತ್ರಗಳ ಖರೀದಿಗೆ. ಏನೇನು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಹರೀಶ್? ಮುಖ್ಯವಾಗಿ ಚೈತ್ರ, ಇಲ್ಲಿ ಕೇಂದ್ರ ಸರ್ಕಾರ ಈಗ 40,000 ಕೋಟಿಯನ್ನು ರಕ್ಷಣಾ ಇಲಾಖೆಗೆ ಬಿಡುಗಡೆ ಮಾಡೋದಕ್ಕೆ ಒಪ್ಪಿರುವಂತದ್ದು. ಬಹು ಮುಖ್ಯವಾಗಿ ಇಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಅತ್ಯಂತ ಹೆಚ್ಚಿನದಾಗಿ ಭಾರತದ ಯುದ್ಧೋಪಕರಣಗಳಿಗೆ ಬೇಡಿಕೆ ಹೆಚ್ಚಾಗ್ತಿರ್ತಕ್ಕಂಥದ್ದು. ಮತ್ತೆ ತಮ್ಮ ಭಾರತದ ಒಂದು ಸೇನೆಯ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಗೊತ್ತಾಗಿರುವಂತಹದ್ದು. ಇಲ್ಲಿ ಬಹು ಮುಖ್ಯವಾಗಿ ನಮ್ಮ ನೌಕಾಸೇನೆ ಆಗಿರ್ಬೋದು, ವಾಯುಸೇನೆ ಹಾಗೂ ಭೂಸೇನೆಯ ಸಾಮರ್ಥ್ಯ ಏನು ಅನ್ನುವಂಥದ್ದು, ಬಹು ಮುಖ್ಯವಾಗಿ ಮಿಸೈಲ್ ಆಗಿರ್ಬೋದು, ಜೊತೆಗೆ ಇನ್ನಿತರ ನಮ್ಮ ಯುದ್ಧೋಪಕರಣಗಳು ಇಡೀ ವಿಶ್ವದಾದ್ಯಂತ ಹೆಚ್ಚು ಬೇಡಿಕೆ ಶುರುವಾಗಿದೆ. ಈಗ ಒಂದ್ ಕಡೆ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕಾಗತ್ತೆ, ಮತ್ತೆ ನಮ್ಮ ಶಕ್ತಿಯನ್ನು ಇನ್ನಷ್ಟು ಕೂಡ ಬಲಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈಗ 40,000 ಕೋಟಿ ಕೊಡ್ಲಿಕ್ಕೆ ಅನುಮೋದನೆ ಸಿಕ್ಕಿರುವಂತಹದ್ದು. ಅಂದ್ರೆ ರಕ್ಷಣಾ ಇಲಾಖೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಈಗ 40,000 ಕೋಟಿಯನ್ನು ಕೊಡ್ಲಿಕ್ಕೆ ಈಗ ಒಪ್ಪಿಗೆ ಸಿಕ್ಕಿರುವಂತಹದ್ದು. ಇಲ್ಲಿ ಬಹು ಮುಖ್ಯವಾಗಿ ಈ ಬಾರಿಯ ಬಜೆಟ್ ಅನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಲಾಗಿದೆ. ಅಂದ್ರೆ 50,000 ಕೋಟಿ ಪೂರಕವಾಗಿ ರಕ್ಷಣಾ ಇಲಾಖೆಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಬಜೆಟ್ ನಲ್ಲಿ ಮಂಡಿಸಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿರುವಂತಹದ್ದು. ಬಹು ಮುಖ್ಯವಾಗಿ ಏನು ಸಂಶೋಧನೆ ಅಗತ್ಯ ಇದೆ, ಇನ್ನಷ್ಟು ಹೆಚ್ಚಿನ ಸಂಶೋಧನೆಯನ್ನು ಮಾಡಬೇಕಾಗುತ್ತೆ ರಕ್ಷಣಾ ಇಲಾಖೆಯಲ್ಲಿ. ಮತ್ತೆ ಹೊಸ ಹೊಸ ತಂತ್ರಜ್ಞಾನವನ್ನು ನಮ್ಮ ಯುದ್ಧೋಪಕರಣಗಳಲ್ಲಿ ಬಳಸಬೇಕಾಗುತ್ತೆ. ಬಹು ಮುಖ್ಯವಾಗಿ ರಷ್ಯಾದಿಂದ S-400 ಮತ್ತೆ S-500 ಅನ್ನು ಕೂಡ ನಾವು ಇನ್ನೂ ಹೆಚ್ಚಿನದಾಗಿ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಬ್ರಹ್ಮೋಸ್ ಅತ್ಯಂತ ಹೆಚ್ಚಿನದಾಗಿ ಉತ್ಪಾದನೆಯನ್ನ ಮಾಡಲಿಕ್ಕೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ಏನಿದೆ ಇದನ್ನ ಹೆಚ್ಚಿನದಾಗಿ ಈಗ ಉತ್ಪಾದನೆಯನ್ನ ಮಾಡಬೇಕಾಗುತ್ತೆ. ಲಕ್ನೋ ಘಟಕ ಕೂಡ ಓಪನ್ ಆಗಿದೆ. ಇದರ ಮೂಲಕ ವಾರ್ಷಿಕವಾಗಿ 80ರಿಂದ 100 ಬ್ರಹ್ಮೋಸ್ ಮಿಸೈಲ್ ಅನ್ನು ಉತ್ಪಾದನೆ ಮಾಡುವಂತ ಗುರಿ ಹೊಂದಿದೆ. ಇದ್ರ ಜೊತೆಗೆ 17ಕ್ಕೂ ಹೆಚ್ಚು ರಾಷ್ಟ್ರಗಳು ಬ್ರಹ್ಮೋಸ್ ಮಿಸೈಲ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭಾರತಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತಹದ್ದು. ಇಲ್ಲಿ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಬ್ರಹ್ಮೋಸ್ ಮಿಸೈಲ್ ಕಾರ್ಯನಿರ್ವಹಿಸಿರುವಂತಹದ್ದು ನಿಗದಿತ ಗುರಿ ಮತ್ತೆ ಕಾರ್ಯಕ್ಷಮತೆ ಅಷ್ಟೇ ಪ್ರಮುಖವಾಗಿರುವಂತಹದ್ದು. ಹೀಗಾಗಿ ಬ್ರಹ್ಮೋಸ್ ಮಿಸೈಲ್ ಉತ್ಪಾದನೆಗೆ ಹೆಚ್ಚಿನದಾಗಿ ಈಗ ಖರ್ಚು ಮಾಡಬೇಕಾಗಿದೆ. ಹಾಗಾಗಿ ಒಂದು ಕಡೆ ಇದು ಸೇನೆಗೆ ಖರ್ಚು ಅನ್ನೋಕ್ಕಿಂತ ಭಾರತಕ್ಕೆ ಲಾಭ ಕೂಡ ಇದರಿಂದ ಆಗುವಂತ ಸಾಧ್ಯತೆ ಇದೆ. ಚೈತ್ರ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.